ಅಜರಾಮರವಾಗಿರುವ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಂದ ಏನು ಕಲಿಯಬೇಕಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. 2024 ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಮಂದಿರದ ಜೀರ್ಣೋದ್ಧಾರ ಆಗಲಿದೆ. ಅಥವಾ ನೀವು ಈ ವರದಿ ನೋಡುವ ಹೊತ್ತಿಗೆ ಜೀರ್ಣೋದ್ಧಾರ ಆಗಿರಲೂಬಹುದು. ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟುವ ಮುನ್ನ ನಾವು ರಾಮ ಮಂದಿರದ ಇತಿಹಾಸವನ್ನು ತಿಳಿದುಕೊಂಡಿರಬೇಕು. ಅಯೋಧ್ಯೆ ರಾಮ ಮಂದಿರವು ವಿಚಿತ್ರ ಕಥೆಯನ್ನು ಹೊಂದಿರುವ ದೇವಾಲಯವಾಗಿದೆ. ಅನೇಕ ಬಾರಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಅನೇಕ ಬಾರಿ ಕೆಡವಲಾಯಿತು. ಹಾಗಾದರೆ ಮೊದಲು ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಿಸಿದವರು ಯಾರು? ಭಗವಾನ್ ರಾಮನು ಜಲಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭವಾಯಿತು. ಇದನ್ನು ಕಂಡು ಮರುಗಿದ ಭಗವಾನ್ ರಾಮನ ಮಗ ಕುಶನು ಅಯೋಧ್ಯೆಯನ್ನು ಪುನರ್ನಿರ್ಮಿಸಿದನು. ಸೂರ್ಯವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹಲ್ಬಲನು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯನ್ನು ನೋಡಿಕೊಂಡನು. ಅಯೋಧ್ಯೆಯ ಹೆಸರು ಆ ಕಾಲದಲ್ಲಿ ಸಾಕೇತ ಎಂದಾಗಿತ್ತು. ಮುಂದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಮಹಾರಾಜ ಬೃಹಲ್ಬಲನು ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಇದರ ನಂತರವೂ ರಾಮ ಜನ್ಮಭೂಮಿಯ ಬಗ್ಗೆ ಜನರಲ್ಲಿ ಮಾನ್ಯತೆ ಇದ್ದಿತ್ತು ಹಾಗೂ ದೇವರ ನಾಮಗಳನ್ನು ಪಠಿಸಲಾಗುತ್ತಿತ್ತು. ಆದರೆ ಲಭ್ಯವಿರುವ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನಗಳು ಕಳೆದಂತೆ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಯಿತು. ಇತಿಹಾಸದ ಪ್ರಕಾರ ಅಯೋಧ್ಯೆ ರಾಮ ದೇವಾಲಯವನ್ನು ಚಕ್ರವರ್ತಿ ವಿಕ್ರಮಾದಿತ್ಯನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ವಿಕ್ರಮಾದಿತ್ಯನು ವಾಯು ವಿಹಾರಕ್ಕೆಂದು ಅರಮನೆಯಿಂದ ಹೊರಕ್ಕೆ ಬರುತ್ತಾನೆ. ಸುತ್ತಾಟದಿಂದ ಸುಸ್ತಾದ ವಿಕ್ರಮಾದಿತ್ಯನು ಸರಯೂ ನದಿಯ ಬಳಿಯಿರುವ ಮರವೊಂದರ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ನೋಡುತ್ತಾನೆ. ಅಲ್ಲಿ ಕೇವಲ ಅರಣ್ಯ ಮಾತ್ರ ಕಾಣಿಸುತ್ತದೆ. ನಂತರ ವಿಕ್ರಮಾದಿತ್ಯನು ಸ್ಥಳದ ಬಗ್ಗೆ ಶೋಧವನ್ನು ನಡೆಸಿದಾಗ ಅದು ರಾಮನ ಜನ್ಮಭೂಮಿ ಎಂದು ಋಷಿಮುನಿಗಳು ಸಂತರು ತಿಳಿಸುತ್ತಾರೆ. ಸ್ಥಳದ ಮಹಿಮೆಯನ್ನು ತಿಳಿದ ವಿಕ್ರಮಾದಿತ್ಯನು ಭವ್ಯವಾದ ರಾಮ ದೇವಾಲಯವನ್ನು, ಕೊಳವನ್ನು, ಅರಮನೆಯನ್ನು ಮತ್ತು ಬಾವಿಯನ್ನು ಸೇರಿ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದನು. ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು, ರಾಜ ಮನೆತನಗಳು ದೇವಾಲಯವನ್ನು ನೋಡಿಕೊಂಡರು ಮತ್ತು ಈ ಸ್ಥಳದಲ್ಲಿ ಪೂಜಾ ಕಾರ್ಯಗಳನ್ನು ಕೂಡ ನೆರವೇರಿಸುತ್ತಿದ್ದರು. ನಂತರ ಶುಂಗರಾಜ ವಂಶದ ಮೊದಲ ಆಡಳಿತಗಾರ ಪುಷ್ಯಮಿತ್ರನು ರಾಮ ಜನ್ಮಭೂಮಿಯನ್ನು ನಿರ್ಮಿಸಿದ ದೇವಾಲಯವನ್ನು ನವೀಕರಿಸಿದನು. ಪುಷ್ಯಮಿತ್ರರಿಗೆ ಅಯೋಧ್ಯೆಯಲ್ಲಿ ಶಾಸನವೊಂದು ಲಭ್ಯವಾಗುತ್ತದೆ. ಇದು ಅಯೋಧ್ಯೆಯ ಗುಪ್ತ ರಾಜವಂಶದ 2ನೇ ಚಂದ್ರಗುಪ್ತನ ರಾಜಧಾನಿಯಾಗಿತ್ತೆಂದು ತಿಳಿಸುತ್ತದೆ. ಕಾಳಿದಾಸನು ಕೂಡ ರಾಮ ದೇವಾಲಯದ ಕುರಿತು ಉಲ್ಲೇಖಿಸಿದ್ದಾರೆ. 2ನೇ ಚಂದ್ರಗುಪ್ತನ ನಂತರ ಅನೇಕ ರಾಜರುಗಳು ಮತ್ತು ಚಕ್ರವರ್ತಿಗಳು ರಾಮನ ಮಂದಿರವನ್ನು ನೋಡಿಕೊಂಡರು ಎನ್ನಲಾಗುತ್ತದೆ. ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿಗೊಂಡ ಅಯೋಧ್ಯೆ ರಾಮ ಮಂದಿರ. ಹೌದು, ಅಯೋಧ್ಯೆ ರಾಮ ಮಂದಿರವು ಸುಮಾರು 5ನೇ ಶತಮಾನದಲ್ಲಿ ಅಯೋಧ್ಯೆ ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇಲ್ಲಿ ಆದಿನಾಥ ಸೇರಿದಂತೆ 5 ತೀರ್ಥಂಕರರು ಜನ್ಮವನ್ನು ಪಡೆದಿದ್ದಾರೆ. ನಂತರ ಈ ಸ್ಥಳವನ್ನು ಸಾಕೇತ ಎಂದು ಕರೆಯಲಾಯಿತು. 5ರಿಂದ 7ನೇ ಶತಮಾನದಲ್ಲಿ ಕನಿಷ್ಠ ಏನಿಲ್ಲವೆಂದರೂ 20 ಬೌದ್ಧ ದೇವಾಲಯದೊಂದಿಗೆ ಒಂದು ಹಿಂದೂ ದೇವಾಲಯವನ್ನು ನಿರ್ಮಿಸಲಾಗಿತ್ತು. ತದನಂತರ ಕನೌಜ್ ರಾಜ ಜಯಚಂದ್ ಚಕ್ರವರ್ತಿ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನು ಬರೆಸುತ್ತಾನೆ. ದೇವಾಲಯದ ಸ್ಥಳದಲ್ಲಿ ಮಸೀದಿ ನಿರ್ಮಾಣ. ರಾಜ ಜಯಚಂದ್ ಪಾಣಿಪತ್ ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿಯ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ನೆಲಸಮ ಮಾಡಿದರು ಹಾಗೂ ಅಲ್ಲಿನ ಪುರೋಹಿತರನ್ನು ಹತ್ಯೆಗೈದರು. ಆದರೆ 14ನೇ ಶತಮಾನದವರೆಗೂ ಅವರಿಗೆ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಲು ಸಾಧ್ಯವಾಗಲಿಲ್ಲ. ಸಿಕಂದರ್ ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮ ದೇವಾಲಯವು ಇತ್ತು ಎಂದು ಹೇಳಲಾಗಿದೆ. ಮೊಘಲರು 14ನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದರು ಮತ್ತು 1527ರಿಂದ 28ನೇ ಅವಧಿಯಲ್ಲಿ ಭವ್ಯ ರಾಮ ಮಂದಿರವನ್ನು ನೆಲಸಮಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಗಿತ್ತು. ತದನಂತರ 2020ರ ಆಗಸ್ಟ್ 5ರಂದು ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಕಾರ್ಯವು ಮತ್ತೆ ಆರಂಭವಾಯಿತು. ರಾಮ ಮಂದಿರಕ್ಕೆ ಆಗಸ್ಟ್ 5, 2020ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಈಗ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಕಾರ್ಯ ಇತಿಹಾಸದ ಪುಟಗಳಲ್ಲಿ ಹೊಸ ಮೈಲುಗಲ್ಲನ್ನು ಇರಿಸಿದೆ.
ಈ ರಾಮಾಯಣದ ಕತೆ ನಮ್ಮ ದೇಹದ ಹಾಗೂ ಮನಸ್ಸಿನ ಕನ್ನಡಿಯಾಗಿದೆ ಎಂದರೆ ನೀವು ನಂಬಲೇಬೇಕು. ಯಾವ ಯೋಧರಿಂದಲೂ ಭೇದಿಸಲಾಗದ ಅಂತರಂಗ ಅಥವಾ ಮನಸ್ಸು ಎಂಬ ಅಯೋಧ್ಯಪುರಿಯಲ್ಲಿ ಕೂತು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳೆಂಬ ಈ ದಶ ಇಂದ್ರಿಯಗಳಿಂದಾದ ದೇಹರಥದಲ್ಲಿ ಕೂತವನೇ ದಶರಥ. ಅವನಿಗೆ ಸತ್ವ ರಜೋ ಮತ್ತು ತಮೋ ಗುಣಗಳೆಂಬ ಅಂದರೆ ಸುಮಿತ್ರೆ, ಕೌಶಲ್ಯ ಮತ್ತು ಕೈಕೆ ಎಂಬ 3 ಹೆಂಡತಿಯರು. ಅವನಿಗೆ ಯಾವತ್ತು ಸತ್ವ ರಜೋಗುಣಕ್ಕಿಂತ ತಮಸ್ಸಿನ ಮೇಲೆ ಅಂದರೆ ಕೆಟ್ಟದರ ಮೇಲೆ ಅಂದರೆ ಕೈಕೆಯ ಮೇಲೆ ಹೆಚ್ಚು ಆಸಕ್ತಿ. ಅಂಥವನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಮಕ್ಕಳು. ಅವರೇ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಯಾವ ಧರ್ಮವು ಈ ದೇಹ ಸಾಮ್ರಾಜ್ಯವನ್ನು ಆಳಬೇಕಿತ್ತೋ ಅದನ್ನು ಕೈಕೆ ಎಂಬ ತಮೋಗುಣ ಮತ್ತು ಮಂಥರೆಯಂತಿರುವ ಮನಸ್ಸಿನ ಮಾತು ಕೇಳಿ ತ್ಯಜಿಸಿದ ದಶರಥ ತಾನು ನಾಶವಾದ. ಆ ಧರ್ಮರೂಪಿ ಪರಮಾತ್ಮ ತತ್ವದ ರಾಮ, ಅರ್ಧಾಂಗಿ ಮೂಲಾಧಾರದ ಪೃಥ್ವಿ ತತ್ವದಲ್ಲಿರುವ ಕುಂಡಲಿನಿ ಶಕ್ತಿ ಅರ್ಥಾತ್ ಭೂಮಿಪುತ್ರಿ ಸೀತೆ. ಆಕೆಯನ್ನು ಏಕಾಗ್ರತೆಯಿಲ್ಲದ 10 ಕಡೆ ಓಡುವ ಸುರಿ ತತ್ವವಾದ 10 ತಲೆ ರಾವಣ ಅಪಹರಿಸಿ ಪರಮಾತ್ಮ ತತ್ವದಿಂದ ಶ್ರೀರಾಮನಿಂದ ಬೇರೆ ಮಾಡುತ್ತದೆ. ಅಲ್ಲಿ ಆ ಕುಂಡಲಿನಿ ಶಕ್ತಿಯನ್ನು ಪರಮಾತ್ಮ ತತ್ವದೊಂದಿಗೆ ಸೇರಿಸಲು ವಾಯುಪುತ್ರ ಹನುಮಂತನ ಸಹಾಯದಿಂದ ಪ್ರಯತ್ನಿಸಲಾಗಿತ್ತು. ಅಂದರೆ ಪ್ರಾಣಾಯಾಮದ ವಾಯುವಿನ ಪ್ರಯತ್ನ. ಅಲ್ಲಿ ಅಸುರಿ ಶಕ್ತಿಗಳನ್ನು ನಿಗ್ರಹಿಸಿ ಮತ್ತೆ ಆತ್ಮ ಪರಮಾತ್ಮದ ಮಿಲನದ ಕಥೆಯೇ ರಾಮಾಯಣ. ಈ ರೀತಿ ಆಧ್ಯಾತ್ಮದ ನಿಗೂಢ ರಹಸ್ಯದ ಕಥಾನಾಯಕ ರಾಜ ರಾಮಚಂದ್ರನನ್ನು ಅಯೋಧ್ಯೆಯಲ್ಲಿ ಕಣ್ತುಂಬಿಕೊಳ್ಳಲು ಹೊರಡುವ ಸಂಕಲ್ಪ ಮಾಡೋಣ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟವಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.